ಮೊಟ್ಟೆ ಗ್ರೇವಿನ ಒಂದ್ಸಲಿ ಮಾಡಿಕೊಂಡ್ರೆ ಸಾಕು ನೋಡಿ ಸ್ನೇಹಿತರೆ, ಪದೇ ಪದೇ ತಿನ್ನಬೇಕನ್ಸುತ್ತೆ, ಅಷ್ಟು ಇಷ್ಟಪಡ್ತೀರಾ ಈ ಒಂದು ಮೊಟ್ಟೆ ಗ್ರೇವಿನ. ಈ ಮಸಾಲ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಫಸ್ಟು ಮೊಟ್ಟೆ ಮಸಾಲಕ್ಕೆ ಬೇಕಾಗಿರುವಂಥ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ದೊಡ್ಡ ಟೊಮೊಟೊಗಳನ್ನು ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪ ದಪ್ಪ ಇರುವಂಥ ಟೊಮೊಟೊಗಳನ್ನೇ ತೊಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಇಲ್ಲಿ ನಾನು ಹಸಿ ಶುಂಠಿನ ಹಾಕ್ಕೊತಾ ಇದ್ದೀನಿ, ಹಾಗೆ 2 ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಒಂದು 5ರಿಂದ 6 ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ, ಹಾಗೆ ಕರಿಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಪ್ಯಾನಿಗೆ ನಾನಿಲ್ಲಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಬೇಕಂದರೆ ನೀವು ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕೋಬೋದು, ಯಾಕಂತಂದರೆ ಈ ಮಸಾಲ ಗ್ರೇವಿಗೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಒಂದು ಸತಿ ನೀವು ಮಾಡಿದರೆ ಇದ್ರ ಜೊತೆಗೆ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ರೈಸ್ ಆಗಿರ್ಬೋದು, ಮಸಾಲ ರೈಸ್ ಆಗಿರ್ಬೋದು, ಏನೇ ತಿಂದರೂ ನಿಮಗೆ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ ಈ ಮೊಟ್ಟೆ ಮಸಾಲ ಗ್ರೇವಿ. ಒಂದು ಸತಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಪ್ಯಾನ್ ಹೀಟ್ ಆದ ತಕ್ಷಣವೇ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ದಪ್ಪ ಈರುಳ್ಳಿ ಒಂದನ್ನೇ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಏನಿದೆ ನೋಡಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಏನು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಮೊಟ್ಟೆ ಮಸಾಲ ಗ್ರೇವಿಗೆ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ, ಅಂದರೆ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಈಗ ಇದೇನಿದೆ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಟೈಮ್ ತಗೊಳುತ್ತೆ. ಚೆನ್ನಾಗಿ ಇದರಲ್ಲಿರುವಂಥ ಹಸಿ ವಾಸನೆ ಏನಿದೆ ಅದು ಮೊದಲು ಹೋಗಬೇಕು. ಹಾಗಾಗಿ ಇದನ್ನು ಸ್ವಲ್ಪ ಫ್ಲೇಮ್ನ ಹೈ ಇಟ್ಕೊಂಡು ಹುರ್ಕೊಳ್ಳಿ. ಈಗ ಇದು ಕುದ್ದಿದೆ ನೋಡಿ, ಈಗ ಕಾಣ್ತಾ ಇದೆ ಅಲ್ವಾ ಮೇಲ್ಗಡೆ ಈ ರೀತಿ ಕುದ್ದಿದ ಮೇಲೆ ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಈಗ ಇವೆಲ್ಲವನ್ನು ಚೆನ್ನಾಗಿ ಕಲಿಸ್ತಾ ಹೋಗಿ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಎಕ್ಸ್ಟ್ರಾ ಇದರಲ್ಲಿ ಯಾವುದೇ ಮಸಾಲ ಇಲ್ಲ, ಮನೆಯಲ್ಲೇ ಎಲ್ಲ ಮಸಾಲನ ರೆಡಿ ಮಾಡ್ಕೊಳ್ಳಿ. ಮೊಟ್ಟೆ ಮಸಾಲ ತುಂಬ ಇಷ್ಟಪಟ್ಟು ತಿಂತೀರಾ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನಿಲ್ಲಿ ಕಸೂರಿ ಮೇಥಿನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ರಬ್ ಮಾಡ್ಕೊಂಡು ಹಾಕ್ಕೊಳ್ಳಿ ಕೈಯಿಂದನೇ. ಅದಾದಮೇಲೆ ಇದಕ್ಕೆ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಉಪ್ಪು, ಪಿಂಕ್ ಸಾಲ್ಟ್. ನೀವು ಬೇಕಾದರೆ ಇಲ್ಲಿ ನಿಮಗೆ ರುಚಿಗೆ ಹೆಚ್ಚು ಬೇಕನ್ನೋಗಿದ್ರೆ ಸ್ವಲ್ಪ ಉಪ್ಪೇನಿದೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಇಲ್ಲ ನಿಮಗೆ ಅಡುಗೆನ ಟೇಸ್ಟ್ ಮಾಡೋ ಹಾಗಿದ್ದರೆ ಟೇಸ್ಟ್ ಮಾಡಿದ ಮೇಲೆ ರುಚಿನ ನೋಡಿಕೊಂಡು ಉಪ್ಪು ಹಾಕ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಏನು ಮಿಕ್ಸಿ ಜಾರಿಗೆ ಹಾಕಿದ್ನಲ್ಲ ಅದನ್ನೇ ನಾನೀಗ ನೀರನ್ನು ಹಾಕಿ ಮತ್ತೆ ಕುದಿಸ್ತಾ ಇದ್ದೀನಿ. ಈಗ ಹಸಿ ವಾಸನೆ ಎಲ್ಲ ಹೋಗಿದ ಮೇಲೆ ಎಲ್ಲ ಮಸಾಲೆಗಳನ್ನೆಲ್ಲ ಹಾಕಿದ ಮೇಲೆ ಒಂದು 5 ನಿಮಿಷಗಳ ಕಾಲ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಡಿ. ಎಣ್ಣೆ ಏನಿದೆ ನೋಡಿ ಮೇಲ್ಗಡೆ ಇಲ್ಲೆಲ್ಲ ಎಣ್ಣೆ ಅಂತ ತೇಳ್ತಾ ಇದೆಯಲ್ವ, ಇದೆಲ್ಲ ಕೂಡ ಹೀರ್ಕೊಂಡಿದೆ ಅಂತ ಅರ್ಥ, ಅಂದರೆ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ನಾವು ಮಾಡುವಂತಹ ಮಸಾಲ ಏನಿದೆ ಅದು ಪರ್ಫೆಕ್ಟಾಗಿ ಬೇಯ್ದಿದೆ, ಕುದ್ದಿದೆ ಅನ್ನೋದಕ್ಕೆ ಈ ಒಂದು ಎಣ್ಣೆ ಏನಿದೆ ಮೇಲ್ಗಡೆ ಕಾಣ್ತಿದೆ ಅಲ್ವಾ, ಅದೇ ನಮಗೆ ಪ್ಲಸ್ ಪಾಯಿಂಟು. ಸೊ ಅಡುಗೆ ಆಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ 6 ಮೊಟ್ಟೆಗಳನ್ನು ಕುದಿಸ್ಕೊಂಡಿದ್ದೀನಿ. ಈ 6 ಮೊಟ್ಟೆಗಳನ್ನು ಹಾಕಿಬಿಟ್ಟು ನಾನು ಮಸಾಲ ಗ್ರೇವಿ ಮಾಡ್ತಾ ಇರೋದು. ಈಗ ಇದನ್ನು ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಈ ರೀತಿ. ನಿಮ್ಗೆ ಏನಾದರೂ ಕಟ್ ಮಾಡ್ಕೊಳಕ್ಕೆ ಬರೋದಿಲ್ಲ ಅನ್ನೋರು ನೀವು ಇದನ್ನು ಒಂದು ದಾರದ ಹೆಲ್ಪಿನಿಂದ ಕಟ್ ಮಾಡ್ಕೋಬೋದು. ನಾವು ಸೂಜಿ ದಾರ ಏನು ಹೊಲಿತೀವಲ್ವ ಆ ದಾರದಿಂದ ಕೂಡ ಕಟ್ ಮಾಡ್ಕೋಬೋದು, ಪರ್ಫೆಕ್ಟಾಗಿ ಆಫ್ ಆಗಿ ಬರುತ್ತೆ. ಇಲ್ಲ ನಾವು ಹಾಗೆ ನಾರ್ಮಲಾಗಿ ಕಟ್ ಮಾಡ್ಕೊತೀವನ್ನಂದರೆ ಚಾಕುವಿನ ಸಹಾಯದಿಂದ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಮೊಟ್ಟೆ ಬೇಯಿಸಿರುವಂತಹ ಆಫ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮಸಾಲ ರೆಡಿಯಾಗಿದೆ. ಈ ಮೊಟ್ಟೆಗಳೇನು ಕುದಿಸಿ ಕಟ್ ಮಾಡ್ಕೊಂಡಿರುವಂಥ ಮೊಟ್ಟೆಗಳೇನಿದ್ದಾವೆ ಅದರಲ್ಲಿ ಹಾಕ್ತಾಯಿದ್ದೀನಿ. ಈಗ ನಾವು ಫ್ಲೇಮ್ ಏನಿದೆ ಕಮ್ಮಿ ಇಡಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಹೈ ಇಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಸೀದೋಗ್ಬಿಡುತ್ತೆ, ನಾವು ಮಾಡಿರುವ ಅಡುಗೆಗಳೇನಿದೆ ಕೆಟ್ಟೋಗೋಗುತ್ತೆ, ಹೊತ್ತು ಬಿಡುತ್ತೆ ಕೆಳಗೆ. ಹಾಗಾಗಿ ಈ ಸಮಯದಲ್ಲಿ ಫ್ಲೇಮ್ ಏನಿದೆ ಕಮ್ಮಿ ಮಾಡ್ಕೋಬೇಕು. ಈ ಮಸಾಲಾನ ಸುಲಭವಾಗಿ ಮಾಡ್ಕೋಬೋದು, ಹೆಚ್ಚು ಸಮಯ ಬೇಕಾಗೋದಿಲ್ಲ. ಹಾಗೆ ಈ ಅಡುಗೆ ಮಾಡೋದು ತುಂಬ ಅಂದರೆ ತುಂಬ ಸರಳ, ಹೆಚ್ಚು ಸಮಯ ತಗೊಳೋದಿಲ್ಲ. ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಮಸಾಲ ರೈಸಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನೀವು ಇಷ್ಟಪಟ್ಟು ತಿಂತೀರಾ. ಎಷ್ಟೋ ಸರಿ ನೀವು ಮೊಟ್ಟೆ ಮಸಾಲ ಗ್ರೇವಿನ ಹಾಗೆ ಬಾಯಲ್ಲೇ ತಿನ್ಕೋಬೋದು, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ಯಾವುದೇ ತರಹದ ನಿಮಗೇನು ಬೇಡ, ಬರೀ ಮಸಾಲ ಒಂದು ಮೊಟ್ಟೆ ಒಂದಿದ್ದರೆ ಸಾಕು ಅನ್ನೋ ಥರ ಆಗಿರುತ್ತೆ, ಅಷ್ಟು ಸೂಪರಾಗಿರುತ್ತೆ. ಈಗ ನಾನು ಎಲ್ಲ ಮೊಟ್ಟೆಗಳನ್ನು ಹಾಕಿದ ಮೇಲೆ ಒಂದು 2 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ, ಯಾಕಂತಂದರೆ ಮೊಟ್ಟೆ ಜೊತೆಗೆ ಅದು ಬೆರಿಬೇಕು. ಹಾಗಾಗಿ ಒಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಈಗ ರೆಡಿಯಾಗಿದೆ ನಮ್ಮ
ಮೊಟ್ಟೆ ಮಸಾಲ ಗ್ರೇವಿ ರೆಡಿಯಾಗಿದೆ. ಈಗ ಮೇಲ್ಗಡೆಯಿಂದ ಕೊತ್ತಂಬರಿ ಏನಿದೆ ಉದುರಿಸ್ಕೊತಾ ಇದ್ದೀನಿ. ನೋಡೋಕ್ಕೆ ಎಷ್ಟು ಚಂದ, ಎಷ್ಟು ಸೂಪರ್ ಆಗಿದೆ ಅಂದರೆ ಇದನ್ನು ನೋಡಿದ ತಕ್ಷಣವೇ ತಿನ್ನಬೇಕು ಅನ್ನಬೇಕು, ಅಷ್ಟು ಚೆನ್ನಾಗಾಗಿದೆ ಈ ಮೊಟ್ಟೆ ಮಸಾಲ ಗ್ರೇವಿ. ಖಂಡಿತ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.